ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಡೇ ಫೇಸ್ ಪ್ಯಾಕ್ ಬೀಟ್ರೂಟ್ ಫೇಸ್ ಪ್ಯಾಕ್ ತೋರಿಸಿದೆ ಅಲ್ವಾ, ಅದು ಹೇಗೆ ಮಾಡೋದು ಅಂತ. ಸೊ ಅದೇ ಮೆಥಡಲ್ಲಿ ನಾವು ಬೀಟ್ರೂಟ್ ಯೂಸ್ ಮಾಡಿ ನಾವು ಲಿಪ್ ಬಾಮ್ನ, ಹೋಮ್ ಮೇಡ್ ಲಿಪ್ ಬಾಮ್ನ ಮಾಡ್ಕೋಬೋದು. ನಾವು ಎಷ್ಟೊಂದು ಕೆಮಿಕಲ್ಸ್ ಇರೋ ಲಿಪ್ಸ್ಟಿಕ್ ಯೂಸ್ ಮಾಡ್ತೀವಿ ಅಲ್ವಾ. ಕೆಲವ್ರಿಗೆ ಲಿಪ್ಸ್ಟಿಕ್ ಆಗೋಲ್ಲ, ನನಗಂತೂ ಲಿಪ್ಸ್ಟಿಕ್ ಆಗೋದೇ ಇಲ್ಲ, ಅಲರ್ಜಿ ಥರ ಆಗಿಬಿಡುತ್ತೆ. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್, ಸೊ ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದೇ ಇಲ್ಲ. ಆ್ಯಂಡ್ ಹಾಗೆ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ, ಲಿಪ್ಸ್ಟಿಕ್ ತುಂಬ ಕೆಮಿಕಲ್ಸ್ ಇರುತ್ತೆ ಆ್ಯಂಡ್ ಎಷ್ಟೊಂದು ಜನಕ್ಕೆ ಲಿಪ್ಸ್ಟಿಕ್ ಆಗೋಲ್ಲ. ಆದರೂ ನಾವು ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾದ್ರೆ ಲಿಪ್ಸ್ಟಿಕ್ ಇಲ್ಲದೆ ನಮಗೆ ಒಂದು ಫೇಸ್ಗೆ ಒಂದು ಲುಕ್ ಇರಲ್ಲಲ್ವ. ನಾವು ಏನೇ ಮೇಕಪ್, ಏನೇ ಹೇರ್ ಸ್ಟೈಲ್, ಏನೇ ಡ್ರೆಸ್ ಹಾಕ್ಕೊಂಡ್ರು ನಮ್ಮ ಫೇಸಲ್ಲಿ ಲಿಪ್ಸ್ಟಿಕ್ ಇಲ್ಲ ಅಂದರೆ ಒಂಥರ ಡಲ್ ಅನಿಸುತ್ತೆ. ಸೊ ನಮಗೆ ಲಿಪ್ಸ್ಟಿಕ್ ಬೇಕೇ ಬೇಕು. ಹಾಗಾದರೆ ಲಿಪ್ಸ್ಟಿಕ್ ಹೇಗೆ ಮಾಡ್ಕೊಡೋದು ಮನೇಲೆ? ಬೀಟ್ರೂಟಿಂದ ಮಾಡ್ಬೋದು. ಓಕೆ, ಸೊ ಇದನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದೆ, ಫೇಸ್ ಪ್ಯಾಕಿಂದನೂ ತುಂಬ ಯೂಸ್ ಇದೆ ಅಂತ. ಸೊ ಇದೇ ಬೀಟ್ರೂಟ್ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಲಿಪ್ಸ್ಟಿಕ್ನ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನಾವು ಬೀಟ್ರೂಟ್ ಒಂದು ಹಾಫ್ ಬೀಟ್ರೂಟ್ ಆದರೆ ಸಾಕಾಗುತ್ತೆ ನಿಮಗೆ. ನಾನು ಒಂದು ಫುಲ್ ಬೀಟ್ರೂಟ್ ತೊಗೊಂಡಿದ್ದೀನಿ, ಏಕೆಂದರೆ ನಾನು ಹೇರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್ ಮಾಡ್ಕೊಳೋದಕ್ಕೆ ಅಂತ. ಸೊ ನೀವು ಹಾಫ್ ಅಥವಾ ಅದರದಲ್ಲಿ ಒಂದು ಕಾಲು ಭಾಗ ತೊಗೊಂಡ್ರೂ ಆಯಿತು. ಸೊ ಫಸ್ಟ್ ಅದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಪೀಲ್ ಮಾಡಿ ಹೊರಗಡೆ ಸ್ಕಿನ್ ಲೇಯರ್ ಎಲ್ಲ ರಿಮೂವ್ ಮಾಡಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸರ್ ಗ್ರೈಂಡ್ನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಓಕೆನಾ. ಸೊ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು, ಸ್ಟ್ರೈನ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಸೋಸ್ಕೊಂಡಾದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 5 ಸ್ಪೂನಷ್ಟು ಒಂದು ಪಾತ್ರೆಲಿ ತೊಗೊಂಡಿದ್ದೀನಿ. ಓಕೆನಾ. ಒಂದು 5-6 ಸ್ಪೂನಷ್ಟು ಬೇಕೇ ಬೇಕು, ತುಂಬ ಕಡಿಮೆ ತೊಗೊಳಕ್ಕೆ ಹೋಗ್ಬಿಡಿ, ಏಕೆಂದರೆ ಅದು ಬಿಸಿ ಮಾಡಿದಾಗ ಸೀದೋಗೋ ಚಾನ್ಸ್ ಇರುತ್ತೆ. ಸೊ ಒಂದು 5 ಸ್ಪೂನ್ ತೊಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ಅದನ್ನು ಬಿಸಿ ಮಾಡ್ತೀನಿ. ಅದು ಎಷ್ಟು ಬಿಸಿ ಮಾಡಬೇಕು ಅಂದರೆ, ಅದು ಒಂದು ಅರ್ಧ ಸ್ಪೂನಷ್ಟು ಒಂದು ತಿಕ್ ಪೇಸ್ಟ್ ಬರುತ್ತೆ, ಅದನ್ನು ಸೀಸೋಕ್ಕೆ ಹೋಗ್ಬಿಡಿ. ಸೊ ಯಾವಾಗಲೂ ಕೈ ಆಡಿಸ್ತಾಯಿರಿ, ಸ್ಟಿರ್ ಮಾಡ್ತಾಯಿರಿ, ಲೋ ಫ್ಲೇಮಲ್ಲಿ ಮಾಡಿದ್ದೀನಿ. ಓಕೆನಾ. ಲೋ ಫ್ಲೇಮಲ್ಲಿ ಮಾಡ್ತಾ ಹೋದರೆ ಒಂದು 3 to 4 ಮಿನಿಟ್ಸ್ಗೆಲ್ಲ ಒಂದು ತಿಕ್ ಪೇಸ್ಟ್ ನಮಗೆ ಸಿಗುತ್ತೆ. ಸೊ ಈ ತಿಕ್ ಪೇಸ್ಟ್ಗೆ ಒಂದು ಪ್ಯೂರ್ ಕೊಕೊನಟ್ ಆಯಿಲ್ನ 1 ಸ್ಪೂನಷ್ಟು ನೀವು ಆ್ಯಡ್ ಮಾಡಬೇಕು. ಎಷ್ಟು ಕ್ವಾಂಟಿಟಿ ಅಷ್ಟು ನೀವು ತೊಗೊಳ್ತೀರ ಅಷ್ಟು. ಸೊ 1 ಸ್ಪೂನಷ್ಟು, ಈಗ ಗಾಣದ ಎಣ್ಣೆ ಅಂತ ಹೇಳ್ತೀವಲ್ವ, ಗಾಣದಲ್ಲೇ ಮಾಡಿದ್ದ ಯಾವುದು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದರೆ ಒಳ್ಳೆಯದು. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಒಂಥರ ಬೆಳ್ಳಗೆ ತಿಕ್ ಪೇಸ್ಟ್ ಬರುತ್ತೆ ಅಲ್ವಾ, ಗಟ್ಟಿಯಾಗಿ. ಸೊ ಗಾಣದೆಣ್ಣೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಗಾಣದೆಣ್ಣೆ ಇಲ್ಲ ಅಂದರೆ ನಿಮಗೆ ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್ ಸಿಗಲಿಲ್ಲ ಅಂದರೆ ನಿಮ್ಮ ಮನೇಲಿ ವ್ಯಾಸ್ಲಿನ್ ಅಂತೂ ಇದ್ದೇ ಇರುತ್ತೆ. ಒಂದು 10 ರೂಪೀಸ್ ಕೊಟ್ಟರೆ ಒಂದು ವ್ಯಾಸ್ಲಿನ್ ಬಾಕ್ಸ್ ಸಿಗುತ್ತೆ ಅಲ್ವಾ. ಸೊ ವ್ಯಾಸ್ಲಿನ್ ಯೂಸ್ ಮಾಡಿದ್ರೂ ಆಯಿತು. ಇದಕ್ಕೆ 1 ಸ್ಪೂನ್ ವ್ಯಾಸ್ಲಿನ್ ಯೂಸ್ ಮಾಡಿ. ಇಲ್ಲ ವ್ಯಾಸ್ಲಿನ್ ಇಲ್ಲ ಅಂದರೆ ಕೊಕೊನಟ್ ಆಯಿಲ್ ಜೊತೆ ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ, ಅದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟು ಇಲ್ಲಿ ವ್ಯಾಸ್ಲಿನ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಅಕಸ್ಮಾತ್ ನೀವು ಇವೆರಡರ ಬದಲು ನೀವು ಶಿಯಾ ಬಟರ್ ಯೂಸ್ ಮಾಡ್ಬೋದು, ಅಥವಾ ಗೀ, ಮನೇಲಿ ತುಪ್ಪ ಇರುತ್ತೆ ಅಲ್ವಾ, ಪ್ಯೂರ್ ತುಪ್ಪ ಮಾಡಿರ್ತೀರಲ್ವ, ಅಂಗಡಿಲಿ ತರೋದಲ್ಲ, ಮನೇಲಿ ಮಾಡಿದ ತುಪ್ಪ 1 ಸ್ಪೂನ್ ಆ್ಯಡ್ ಮಾಡಿದ್ರು ಆಯ್ತು. ಯಾವುದಾದ್ರೂ ಒಂದು ಆ್ಯಡ್ ಮಾಡಿದ್ರು ಇದು ಚೆನ್ನಾಗಿ ನಿಮಗೆ ಲಿಪ್ ಬಾಮ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವ್ಯಾಸ್ಲಿನ್ ಜೆಲ್ಲಿ ಹಾಕಿ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ 1 ಸ್ಪೂನ್ ಕೊಕೊನಟ್ ಆಯಿಲ್ ಆ್ಯಂಡ್ 1/4 ಸ್ಪೂನ್ ಅಥವಾ 1/2 ಸ್ಪೂನ್ ನೀವು ವ್ಯಾಸ್ಲಿನ್ ಜೆಲ್ಲಿ ಆ ತಿಕ್ ಪೇಸ್ಟ್ ಬಂದಿರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ನೀವು ಫ್ರಿಜ್ಗೆ ಇಡಬೇಕು. ಒಂದು 1/2 ಅವರ್ ನೀವು ಫ್ರಿಜ್ಗೆ ಇಟ್ಟರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು, ನಿಧಾನಕ್ಕೆ ಅಪ್ಲೈ ಮಾಡಿ. ನಿಮಗೆ ಒಂದು ಸ್ವಲ್ಪ ಅಪ್ಲೈ ಮಾಡಿದ್ರು ಸಾಕು, ಅದು ಲೈಟ್ ಪಿಂಕ್ ಕಲರ್ ಚೆನ್ನಾಗಿ ಕೊಡುತ್ತೆ. ನಾನು ಯಾವಾಗಲೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಇದನ್ನು ನೈಟ್ ಮಾಡಿಟ್ಕೊಬಿಡ್ತೀನಿ, ಯಾಕೆಂದರೆ ನನಗೆ ಹೊರಗಡೆದು ಲಿಪ್ಸ್ಟಿಕ್ ಅದೆಷ್ಟೇ ಬ್ರ್ಯಾಂಡ್, ಎಷ್ಟೇ ಕಾಸ್ಟ್ಲಿ ಲಿಪ್ಸ್ಟಿಕ್ ತೊಗೊಂಡ್ರು ನನ್ನ ಲಿಪ್ಸ್ಗೆ ಆಗೋಲ್ಲ, ತುಂಬ ಸ್ವೆಲ್ ಆಗಿಬಿಡುತ್ತೆ ಮತ್ತು ತುಂಬ ಕಟ್ತಾ ಬರುತ್ತೆ ಆ್ಯಂಡ್ ಸ್ಕಿನ್ ಅಲರ್ಜಿ ಆಗುತ್ತೆ. ನನಗಂತೂ ಆಗದೇ ಇಲ್ಲ ಲಿಪ್ಸ್ಟಿಕ್. ಸೊ ನಾನು ಯಾವಾಗ್ಲೂ ಈ ಬೀಟ್ರೂಟ್ ಲಿಪ್ ಬಾಮ್ ಅಂತೂ ರೆಡಿ ಮಾಡಿಟ್ಕೊಂಡಿರ್ತೀನಿ, ಇದು ನನ್ನ ಫೇವ್ರೆಟ್. ಸೊ ನೀವು ಕೂಡ ಯಾರೆಲ್ಲ ಹೊರಗಡೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ ಅದ್ರ ಬದಲು ಮನೇಲೇ ಲಿಪ್ ಬಾಮ್ ಮಾಡ್ಕೊಳ್ಳಿ, ಇಟ್ಸ್ ಹೆಲ್ದಿ ಕೂಡ. ಆ್ಯಂಡ್ ನಿಮಗೆ ಗೊತ್ತು ಲಿಪ್ಸ್ಟಿಕ್ಕಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಆ್ಯಂಡ್ ಕ್ಯಾನ್ಸರ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ ಅಲ್ವಾ. ಸೊ ಡೈಲಿ ಕೆಲವರು ವರ್ಕಿಗೆ ಹೋಗೋರು ನೋಡ್ತೀನಿ, ಡೈಲಿ ಲಿಪ್ಸ್ಟಿಕ್ ಇರುತ್ತೆ. ನೀವು ಯಾವೇ ಬ್ರ್ಯಾಂಡ್ ಯೂಸ್ ಮಾಡಿದ್ರೂ ಅಷ್ಟೇ, ಅದು ಕೊನೆಗೆ ಒಂದು ಸಲ ತುಂಬ ವರ್ಷ ಯೂಸ್ ಮಾಡಿದಾಗ ನಿಮಗೆ ಸೈಡ್ ಎಫೆಕ್ಟ್ಸ್ ಪಕ್ಕ ಇದ್ದೇ ಇರುತ್ತೆ, ಅದರಲ್ಲಿ ಡೌಟೇ ಬೇಡ.
ಸೊ ಈ ರೀತಿ ಲಿಪ್ ಬಾಮ್ ಯೂಸ್ ಮಾಡಿ ನಿಮಗೆ ಲಿಪ್ಸ್ಟಿಕ್ ಬೇಕೇ ಬೇಕು ಅಂತ ಅಂದರೆ ಸೊ ಔಟ್ಸೈಡ್ ನೀವು ಲಿಪ್ಸ್ಟಿಕ್ ಯೂಸ್ ಮಾಡಿದಾಗ ಕಡಿಮೆ ಮಾಡಿ, ಯಾಕೆಂದರೆ ತುಂಬಾ ಕೆಮಿಕಲ್ಸ್ ಇರುತ್ತೆ ಗೈಸ್. ನೀವೇ ನೋಡಿದ್ದೀರಾ ಅಲ್ವಾ, ಕ್ಯಾನ್ಸರ್ ಬರುತ್ತೆ ಅಂತ ಅಂದರೆ ನಿಜವಾಗ್ಲೂ ಭಯ ಆಗುತ್ತೆ ಅದೆಲ್ಲ ನ್ಯೂಸ್ ಕೇಳೋದಕ್ಕೆ. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಯೂಸ್ ದಿಸ್ ಅಲ್ವಾ. ಇದು ಹೋಮ್ ಮೇಡ್ ಆ್ಯಂಡ್ ಲಿಪ್ಸಿಗೆ ತುಂಬಾ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಗ್ಲೋ ಕೊಡುತ್ತೆ ಆ್ಯಂಡ್ ನ್ಯಾಚುರಲ್ ಪಿಂಕ್ ಕೊಡುತ್ತೆ. ಆ್ಯಂಡ್ ಇದ್ರ ಜೊತೆ ನೀವು ಹೇಳಿದೆ ಅಲ್ವಾ, ಕೊಕೊನಟ್ ಆಯಿಲಾದ್ರು ಯೂಸ್ ಮಾಡಿ, ಇಲ್ಲ ವ್ಯಾಸ್ಲಿನಾದ್ರು ಯೂಸ್ ಮಾಡ್ಬೋದು, ಇಲ್ಲ ಶಿಯಾ ಬಟರ್ ಅಥವಾ ಮನೇಲಿ ತುಪ್ಪ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರು ಓಕೆ. ಇದೊಂದು 10 ದಿನ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟು. ಸೊ ಇದ್ರ ಬದಲು ನೀವು ತುರ್ದು ಇಟ್ಕೊಳ್ತೀರಾ ಅಲ್ವಾ, ಅದನ್ನು ಬೀಟ್ರೋಟ್ನ ನೀವು ಒಣಗಿಸ್ಬಿಡಿ. ಒಂದು 4 ದಿನ ಬಿಸಿಲಲ್ಲಿ ಡ್ರೈ ಮಾಡಿ ಅದನ್ನು ನೀವು ಮಿಕ್ಸಿಲಿ ಮತ್ತೆ ಗ್ರೈಂಡ್ ಮಾಡಿ ಪುಡಿ ಬರುತ್ತೆ. ಸೊ ಆ ಪುಡಿನ ನೀವು ಎಷ್ಟು ದಿನ ಬೇಕಾದರೂ 1 ವರ್ಷ ಬೇಕಾದರೂ ಇಟ್ಕೋಬೋದು. ಆಗ 1 ಸ್ಪೂನ್ ಬೀಟ್ರೂಟ್ ಪೌಡರ್ಗೆ 1 ಸ್ಪೂನ್ ವ್ಯಾಸ್ಲಿನ್ ಜೆಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಇಟ್ಕೊಳ್ಳಿ. ಅದೆಷ್ಟು ದಿನ ಬೇಕಾದರೂ ಬರುತ್ತೆ, ಅದು ಹಾಳಾಗಲ್ಲ, ಇದು ಪರ್ಮನೆಂಟ್. ನೀವು ಬೀಟ್ರೂಟ್ ಪೌಡರ್ನ ಮಿಕ್ಸ್ ಮಾಡೋದು ಅದೇ ಬೆಟರ್, ಅದು ತುಂಬ ದಿನದವರೆಗೂ ಇರುತ್ತೆ. ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ನೆಸೆಸರಿ ಇರಲ್ಲ. ಸೊ ಬೀಟ್ರೂಟ್ ಪೌಡರ್ ನೀವು ಯಾರೆಲ್ಲ ಇದನ್ನು ಬೇಕೇ ಬೇಕು ಲಿಪ್ ಬಾಮ್ ಹೋಮ್ ಮೇಡ್ ಅಂತೀರ, ನೀವು ಬೀಟ್ರೂಟ್ ಪೌಡರ್ನ ಯೂಸ್ ಮಾಡಿ. ಅದನ್ನು ತುರಿದ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಡ್ರೈ ಮಾಡಿಬಿಟ್ಟು ಯೂಸ್ ಮಾಡಿ. ನಾನು ಸಜೆಸ್ಟ್ ಮಾಡೋದು ತುಂಬ ದಿನ ಬರಬೇಕು ಅಂದರೆ ನೀವು ಬೀಟ್ರೋಟ್ ಪೌಡರ್ನ ಯೂಸ್ ಮಾಡಿ, ಅದ್ರ ಜೊತೆ ವ್ಯಾಸ್ಲಿನ್ ಜೆಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.